ಎಲ್ಲರಿಗೂ ನಮಸ್ಕಾರ. ಜನಚರಿತ್ರದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಅಮಾವಾಸ್ಯೆ ದಿನ ಈ ಪೂಜೆ ಮಾಡಿದರೆ ಹಣದ ಸಮಸ್ಯೆಗಳೇ ಹತ್ತಿರ ಸುಳಿಯದು. ಹಾಗಾದರೆ ಅದು ಯಾವ ಪೂಜೆ ನೋಡೋಣ ಬನ್ನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೋಮಾವತಿ ಅಮಾವಾಸ್ಯೆಯನ್ನು ಯುಗಾದಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ಅಮಾವಾಸ್ಯೆಯು 2024 ಏಪ್ರಿಲ್ 8ರಂದು ಬಂದಿದೆ. ನವಗ್ರಹ ದೋಷದಿಂದ ಆರ್ಥಿಕ ಸಮಸ್ಯೆಯಿಂದ ಮುಕ್ತಿ ಹೊಂದಲು ಯುಗಾದಿ ಅಮಾವಾಸ್ಯೆಯೆಂದು ನಾವು ಏನು ಮಾಡಬೇಕು ಗೊತ್ತಾ? ಯುಗಾದಿ ಅಮಾವಾಸ್ಯೆ ತಿಥಿಯಂದೇ 2024 ಮೊದಲ ಸೂರ್ಯಗ್ರಹಣ ಸಂಭವಿಸಲಿದೆ. ಈ ದಿನ ಸೋಮವಾರವಾಗಿರುವುದರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಸೋಮಾವತಿ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆಯು 2024 ಏಪ್ರಿಲ್ 8ರಂದು ಬಂದಿದೆ. ಅಮಾವಾಸ್ಯೆ ತಿಥಿಯಂದೇ ವರ್ಷದ ಮೊದಲ ಸೂರ್ಯಗ್ರಹಣವು ಸಂಭವಿಸಲಿದೆ. ಆದಾಗ್ಯೂ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದರೂ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣಕ್ಕೆ ಸಂಬಂಧಿಸಿದ ಕ್ರಮಗಳನ್ನು ತೆಗೆದುಕೊಳ್ಳುವುದು ನಿಮಗೆ ಪ್ರಯೋಜನಕರವಾಗಿದೆ. ನವಗ್ರಹದಿಂದ ಹಿಡಿದು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಸೋಮಾವತಿ ಅಥವಾ ಯುಗಾದಿ ಅಮಾವಾಸ್ಯೆಗೆ ಸಂಬಂಧಿಸಿದ ಕೆಲವು ಸುಲಭ ಪರಿಹಾರಗಳು ಹೀಗಿವೆ. ಹಾಗಾದರೆ ಅದು ಯಾವ್ಯಾವುದು ನೋಡೋಣ ಬನ್ನಿ. ಮೊದಲನೆಯದಾಗಿ ಅರಳಿ ಮರಕ್ಕೆ ಸಿಹಿ ತಿಂಡಿ. ಸೋಮಾವತಿ ಅಥವಾ ಯುಗಾದಿ ಅಮಾವಾಸ್ಯೆ ಎಂದು ಪಿತೃಗಳ ಹೆಸರಿನಲ್ಲಿ 5 ಬಗೆಯ ಸಿಹಿ ತಿಂಡಿಗಳನ್ನು ತೆಗೆದುಕೊಂಡು ಅರಳಿ ಎಲೆಯ ಮೇಲೆ ಇರಿಸಿ. ಇದರ ನಂತರ ಅದನ್ನು ಅರಳಿ ಮರಕ್ಕೆ ಅರ್ಪಿಸಿ ಮತ್ತು ನಿಮ್ಮ ಪೂರ್ವಜರಿಗೆ ಕೈ ಜೋಡಿಸಿ ಪ್ರಾರ್ಥಿಸಿ. ಇದಾದ ನಂತರ ಈ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಜನರಿಗೆ ಹಂಚಿ, ಮನೆಗೆ ತರಬೇಡಿ. ಎರಡನೆಯದಾಗಿ ಸೂರ್ಯ ಪುರಾಣ ಪಠಿಸಿ. ಅಮಾವಾಸ್ಯೆ ತಿಥಿಯಂದು ಸೂರ್ಯಗ್ರಹಣ ಕಾಕತಾಳಿಯಾಗಿರುವುದರಿಂದ ಸೂರ್ಯ ಪುರಾಣವನ್ನು ಪಠಿಸುವುದರಿಂದ ಅನುಕೂಲವಾಗುತ್ತದೆ. ಹೀಗೆ ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ. ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿಯೂ ನೀವು ಯಶಸ್ಸನ್ನು ಪಡೆಯಬಹುದು. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ನೀವು ಬಿರುಕು ಹೊಂದಿದ್ದರೆ ಅದು ಸಹ ಕೊನೆಗೊಳ್ಳುತ್ತದೆ. ಹಾಗೆ ಮೂರನೆಯದಾಗಿ ಶಿವ ಪೂಜೆ ಮಾಡಿ. ಅಮಾವಾಸ್ಯೆಯಂದು ಬಿಲ್ವಮರ ಇರುವ ಬಳಿ ಸ್ನಾನ ಮಾಡಿ ಮತ್ತು ಶಿವನ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು. ಹಾಗೆಯೇ ಶಿವನಿಗೆ ಅಭಿಷೇಕವನ್ನು ಕೂಡ ಮಾಡಬೇಕು. ಹೀಗೆ ಮಾಡುವುದರಿಂದ ನೀವು ಉತ್ತಮ ಆರೋಗ್ಯವನ್ನು ಪಡೆಯುತ್ತೀರಿ. ನೀವು ಹಣಕಾಸಿನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು. ಹಾಗೆ ನಾಲ್ಕನೆಯದಾಗಿ ನಿರ್ಜನ ಸ್ಥಳದಲ್ಲಿ ಅರಳಿ ಮರವನ್ನು ನೆಡಬೇಕು. ಅಮಾವಾಸ್ಯೆಯ ದಿನ ಅರಳಿ ಗಿಡವನ್ನು ತೆಗೆದುಕೊಂಡು ಅದನ್ನು ಏಕಾಂತ ಸ್ಥಳದಲ್ಲಿ ನೆಡಬೇಕು. ಸಾಧ್ಯವಾದರೆ ಕನಿಷ್ಠ 1 ವರ್ಷ ಈ ಸಸ್ಯಕ್ಕೆ ಸೇವೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ವ್ಯಕ್ತಿಯ ಜಾತಕದಲ್ಲಿರುವ ನವಗ್ರಹ ದೋಷಗಳು ದೂರವಾಗುತ್ತವೆ. ಅಲ್ಲದೆ ಸಂತಾನವನ್ನು ಪಡೆದುಕೊಳ್ಳುವಲ್ಲಿ ಯಾರಾದರೂ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ಅವನು ಅದರಿಂದಲೂ ಪರಿಹಾರವನ್ನು ಪಡೆಯುತ್ತಾರೆ. ಹಾಗೆ 5ನೇಯದಾಗಿ ಕನ್ಯೆಯರಿಗೆ ಪಾಯಸ ನೀಡಿ. ಅಮಾವಾಸ್ಯೆಯ ದಿನದಂದು ಅವಿವಾಹಿತ ಕನ್ಯೆಯರಿಗೆ ಮತ್ತು 5 ಬ್ರಾಹ್ಮಣರಿಗೆ ಪಾಯಸವನ್ನು ಅರ್ಪಿಸಿ. ಹೀಗೆ ಮಾಡುವುದರಿಂದ ನೀವು ಹಣವನ್ನು ಗಳಿಸುತ್ತೀರಿ. ನಿಮ್ಮ ಜೀವನದಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆ ಇದ್ದರೆ ಅದರಿಂದ ಕೂಡ ನೀವು ಪರಿಹಾರವನ್ನು ಪಡೆಯುತ್ತೀರಿ. ಈ 5 ಕ್ರಮವನ್ನು ಸರಿಯಾಗಿ ಪಾಲಿಸಿದರೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಕಾಣುತ್ತೀರಿ. ಸಂತೋಷ ನಿಮ್ಮ ಜೀವನದಲ್ಲಿ ಹರಿದು ಬರುತ್ತದೆ. ಈ ಹಿಂದೆ ನಿಮ್ಮ ಜೀವನದಲ್ಲಿ ಆಗಿರುವ ಎಲ್ಲ ರೀತಿಯ ಕಹಿ ಘಟನೆಗಳನ್ನು ಮರೆತು ಬೇವು ಬೆಲ್ಲದ ಹಾಗೆ ನಿಮ್ಮ ಜೀವನದಲ್ಲಿ ಸಿಹಿ ಹಾಗೂ ಕಹಿ ಘಟನೆಗಳು ಮುಂದೆ ಬಂದರೂ ಕೂಡ ನೀವು ಅದನ್ನು ಬೇವು ಬೆಲ್ಲದ ಹಾಗೆ ಸ್ವೀಕರಿಸಿ ನಿಮ್ಮ ಜೀವನವನ್ನು ಸುಖಮಯವಾಗಿ ಸಾಗಿಸಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು.